ಅದು ಹೋದ ಕೂಡಲೇ ಇಟ್ಸ್ ಎ ಡೆಡ್ ಬಾಡಿ, ಮೈಯತ್ತು, ಮತ್ತು ಮೈಯತ್ತೆ ಅಂತ ಕರೀಲಿ, ಯಾರ್ದು ಅದಕ್ಕೆ ಹೆಸರಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಎಕ್ಸಾಂಪಲ್ ಏನಂದರೆ, ಇಸ್ಲಾಂ ಅಂದರೆ ಅದು ಎಷ್ಟರವರೆಗೆ ಆ ನಾಲೆಜ್ ನಿಮ್ಗೆ ಇಲ್ಮುಂಟ, ದೀನು ನಿಮ್ಗೆ ಇದು ಉಂಟು, ನಿಮ್ಗೆ ರೋ ಉಂಟು, ನಿಮ್ಗೆ ಜೀವಂತ ಇರ್ತದೆ. ಇಲ್ಲದಿದ್ದರೆ ಮೈನಸ್ ಇಟ್ಸ್ ಬಿಗ್ ಝೀರೋ. ಈಗ ಮೊಹಮ್ಮದ್ ಕುಂಜ ಅವರೆಲ್ಲ ಹೇಳಿದರು, ಎಷ್ಟೋ ಪುಸ್ತಕ ಇಸ್ಲಾಮಿನ ವಿಷಯ, ನಮ್ಮ ನಡೆ ನುಡಿ, ಏನ್ ಮಾಡಬೇಕು ಬೆಳಿಗ್ಗೆ ಸಂಜೆ ಎಲ್ಲ ಪ್ರತಿಯೊಂದು ವಿಷಯವನ್ನು ಅದರ ಒಳಗೆ ಅವರು ಕವರ್ ಮಾಡಿದ್ದಾರೆ. ಇನ್ನು ಮತ್ತೊಂದು ಮಾತು, ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ, ಇಲ್ಮಿನ ಫೌಂಡೇಶನ್ ಏನು ಅಂತ ನೋಡ್ಬೇಕೀಗ. ಇಲ್ಮ್ ಅಂತ ಹೇಳುವಂಥದ್ದು ನಾನು ಅದರ ಫೌಂಡೇಶನ್ ಏನು ಅಂತ, ಅದರ ಫೌಂಡೇಶನ್ ಏನೆಂದರೆ ಇಲ್ಮೆ. ಅದರ ಫೌಂಡೇಶನ್ ಅಂತ ಇಲ್ಲ. ಅದರ ಎಲ್ಲಿ ನೀವು ಕೆಳಗೆ ಹೋಗ್ತೀರ ಅದರ ಅಡಿಗೆಯಲ್ಲಿ ಇಲ್ಮು ಇಲ್ಲದಿದ್ದರೆ ಏನು ನಿಮ್ಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಲೆಜ್. ಆದ ಕಾರಣ ನಮ್ಮ ಮನುಷ್ಯ, ಗಜಾಲಿ ಇಮಾಮ್ ಒಂದ್ಸಲ ಹೇಳ್ತಾರೆ ಏನೆಂದರೆ, ಗಾಡ್ ಹ್ಯಾಸ್ ಗಿವನ್ ಅಸ್ ಲೈಫ್, ದೇವರು ನಮಗೆ ಇದು ಕೊಟ್ಟಿದ್ದಾರೆ, ಜೀವನ ಕೊಟ್ಟಿದ್ದಾರೆ. ಡೆಕೋರೇಟ್ ಇಟ್ ವಿತ್ ದ ಆರ್ನಮೆಂಟ್ ಆಫ್ ನಾಲೆಜ್, ಅದನ್ನು ಶೃಂಗಾರ ಮಾಡಬೇಕು. ಈಗ ಹೆಂಗಸರು ಬಂಗಾರ ಹಾಕ್ತಾರೆ, ಯಾಕೆ? ಚಂದ ಕಾಣಲಿಕ್ಕೆ. ಅದೇ ರೀತಿಯಲ್ಲಿ ನೀವು ಚಂದ ಕಾಣಬೇಕು. ನಿಮ್ಮ ಹತ್ರ ಮನುಷ್ಯ ಮಾತಾಡುವಾಗ ನಿಮ್ಮ ಆ ಸೌಂದರ್ಯ ಬರಲಿಕ್ಕೆ ನಿಮಗೆ ನಾಲೆಜ್ ಬೇಕು, ನಿಮ್ಗೆ ಇಲ್ಮೆ ಬೇಕು. ಯಾವ ವಿಷಯದಲ್ಲಿ ನೀವು ಕೇಳಿದರೆ ಅದಕ್ಕೆ ತಕ್ಕ ಉತ್ತರ, ಕನ್ವಿನ್ಸಿಂಗ್ ರಿಪ್ಲೈ ನಿಮ್ಮ ಹತ್ರ ಇರಬೇಕು. ಅದು ಕುರಾನ್ ಮತ್ತು ಹದೀಸ್ನ ಅಡಿಸ್ಥಾನದಲ್ಲಿ ನೀವು ಅದು ವಿವರಿಸಬೇಕು. ಅದಕ್ಕೆ ನೀವು ತಯಾರಿಸಬೇಕು. ಇನ್ನು ನಮಗೆಲ್ಲರಿಗೂ ಗೊತ್ತಿದ್ದು ಕುರಾನ್ ನಮ್ಮ ಪ್ರಾರಂಭವೇ. ಯಾವ ಧರ್ಮವನ್ನು ನೀವು ಕೇಳಿ, ಇಸ್ಲಾಂ ಧರ್ಮ ನಿಮ್ಮದು ಯಾರಾದರೂ ನಮ್ಮ ಮುಸಲ್ಮಾನರ ಧರ್ಮ ಕೇಳಿದರೆ ಅದು ಹೇಗೆ ಪ್ರಾರಂಭವಾಗ್ತದೆ? ವಾಟ್ ಈಸ್ ದ ಫಸ್ಟ್ ಬಿಗಿನಿಂಗ್? ಇಕ್ರಾ, ರೀಡ್, ಅಲ್ಲಾಹನ ಹೆಸರಿನಲ್ಲಿ ಓದಿರಿ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇಡೀ ಕುರಾನ್ ಶರೀಫ್ನಲ್ಲಿ ನೀವು ನೋಡಿ ಎರಡು ಶಬ್ದ, ಅಲ್ಲಾಹ್ ಮತ್ತು ಇಲ್ಮ್, ಇದು ಎರಡು ಒಟ್ಟಿಗೆ ಹೋಗ್ತದೆ. ದೇ ಆರ್ ಇನ್ಸೆಪರಬಲ್. ಅದನ್ನು ಬೇರೆ ಬೇರೆ ಮಾಡಲಿಕ್ಕೆ ಆಗುವುದಿಲ್ಲ. ಅಲ್ಲಾಹ್ ಇದ್ದರೆ ಇಲ್ಮು ಉಂಟು, ಇಲ್ಮು ಇದ್ದರೆ ಅಲ್ಲಾಹ್ ಉಂಟು. ಆದ ಕಾರಣ ಬಹಳ ಮುಖ್ಯ ಏನೆಂದರೆ ಇಲ್ಮು. ಇದೆಲ್ಲ ಬರುವುದು ನಾನು ಯಾಕೆ ಹೇಳ್ತೇನೆಂದರೆ, ಇಲ್ಮು ಇಲ್ಲದಿದ್ದರೆ, ಈ ಪುಸ್ತಕ ಆಗಲಿ ಮತ್ತೊಂದಾಗಲಿ ಎಲ್ಲ ಓದಿ ಅದನ್ನು ಅರ್ಥ ಮಾಡದಿದ್ದರೆ ಅದೇನು ಪ್ರಯೋಜನ ಅಲ್ಲ. ಅದು ವಿವರಿಸಬೇಕು. ವಿವರಿಸಬೇಕಾದರೆ ಅಂತಹ ಜನರು ಬೇಕು ನಮಗೆ. ನಮ್ಮ ಟೀಚರ್ಸ್ ಇದ್ದಾರೆ, ನಮ್ಮ ಮತ ಪಂಡಿತರಿದ್ದಾರೆ. ಏನೇ ಇರಲಿ, ಈ ಭೂಮಿಯ ಮೇಲೆ ಮೊದಲಾಗಿ ಪ್ರಾರಂಭದಲ್ಲಿ ಅಲ್ಲಾಹನು ಒಬ್ಬ ಮನುಷ್ಯನನ್ನು ಸೃಷ್ಟಿಸಿ ಇಲ್ಲಿಗೆ ಕಳಿಸುವಾಗ ಅವನನ್ನು ಮೊದಲು ಪ್ರವಾದಿಯನ್ನೇ ಮಾಡಿ ಕಳಿಸಿದ್ದಾರೆ. ಆದನ್ನು ನಮಗೆ ಯಾಕೆ? ಪಂಡಿತಿಸ್ ರೋಗ್ ಎಂಥದ್ದು? ಜನರಿಗೆ ಒಳ್ಳೆಯದು ಕೆಟ್ಟದ್ದು ಕಲಿಸಿಬೇಡಿ, ಅವರಿಗೆ ಸರಿ ತಪ್ಪು, ಹಲಾಲ್ ಹರಾಮ್ ಮತ್ತು ಶಾಂತಿ ಸಂದೇಶ, ಶಾಂತಿಯಲ್ಲಿ ಇರಬೇಕು. ದಟ್ಸ್ ದ ವೆರಿ ಇಂಪಾರ್ಟೆಂಟ್. ನೀವು ಎಂಥದ್ದು ಮಾಡಿ ಶಾಂತಿಗೆ ಕೆಡವು ಬರಲಿಕ್ಕೆ ಕೂಡುದು, ಅದು ಹಾಗೆ ಕಳಿಸ್ತಾ ಪ್ರವಾದಿ ಮೊದಲನೇ ಪ್ರವಾದಿಯ ನಂತರ ಪ್ರವಾದಿಗಳು ಬರಲಿಕ್ಕೆ ಪ್ರಾರಂಭವಾಯಿತು. ಜನಸಂಖ್ಯೆ ಹೆಚ್ಚಾಯಿತು, ಜನರು ಬಂದರು, ಪ್ರವಾದಿ ಹೆಚ್ಚಾಗ್ತಾ ಬಂತು. ನಮಗೆ ಹೋಲಿ ಕುರಾನ್ನಲ್ಲಿ ಬರೇ 25 ಪ್ರವಾದಿಗಳ ಹೆಸರು ನಮಗೆ ಕಾಣ್ತದೆ. ಇದು ಓಪನ್ ಹೋಲಿ ಕುರಾನ್ 25. ನಿಜವಾಗಿ ಟ್ರೆಡಿಷನ್ ಪ್ರಕಾರ, ಪರಂಪರೆಯ ಪ್ರಕಾರ 1,24,000 ಪ್ರವಾದಿಗಳು ಈ ಭೂಮಿಗೆ ಬಂದಿದ್ದಾರೆ. ಅವರ ಕೆಲಸ ಇದೆ, ಶಾಂತಿ ಸಂದೇಶವನ್ನು ಮುಟ್ಟಿಸುವುದು, ಒಳ್ಳೆಯದು ಕೆಟ್ಟದ್ದು
ಯಾವುದು ಹಲಾಲ್, ಯಾವುದು ಮಾಡಬೇಕು, ಯಾವುದು ಮಾಡಲಿಕ್ಕೆ ಹೋಗಬೇಕು, ಪರ್ಮಿಟೆಡ್, ಪ್ರೊಹಿಬಿಟೆಡ್, ಇದೇ ಅಲ್ಲದೆ ಬೇರೆ ಏನಿಲ್ಲ. ಮನುಷ್ಯನ ಹಾಗೇ ಇರಬೇಕು. ಹೈಲಿ ಅವನಿಗೆ ದೊಡ್ಡ ಕ್ಯಾರೆಕ್ಟರ್ ದೇವರು ಅಲ್ಲಾಹ್ ನಮಗೆ ಕೊಟ್ಟಿದ್ದಾರೆ. ನಮ್ಮ ಬಿಹೇವಿಯರ್, ಯುವರ್ ಬಿಹೇವಿಯರ್ ಇಸ್ ಎ ಮಿರರ್ ಇನ್ ವಿಚ್ ಯು ಸಿ ಯುವರ್ ಓನ್ ಕ್ಯಾರೆಕ್ಟರ್. ಅಂದರೆ ಒಂದು ಕನ್ನಡಿಯಲ್ಲಿ ನೀವು ಹೇಗೆ ಇದ್ದೀರ ಅಂತ ಯಾವ ಇಡೀ ದಿವಸ ನೋಡಿದರೆ ನಿಮಗೆ ಗೊತ್ತಾಗ್ತದೆ ನೀವು ಯಾವ ರೀತಿಯಲ್ಲಿ ನೀವು ಬಿಹೇವ್ ಮಾಡ್ತೀರಂತ. ಯುವರ್ ಬಿಹೇವಿಯರ್ ಇಸ್ ರಿಫ್ಲೆಕ್ಟೆಡ್ ಇನ್ ಎ ಮಿರರ್. ಸೊ ಏನೇ ಇರಲಿ, ಹೀಗೆ ಪ್ರವಾದಿಗಳು ಬರಬರ್ತಾಗ ಕಡೆಗೆ ಖಾತಿಮ್ ನಬಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದು ಹೇಳ್ತಾರೆ, ನಾನು ಅಂತಿಮ ಪ್ರವಾದಿ, ನಾನು ಏನು ಹೊಸ್ತು ಕಳಿಸಿಲ್ಲ, ಹೊಸ ರಿಲಿಜನ್, ಐ ಹ್ಯಾವ್ ನಾಟ್ ಬ್ರಾಟ್ ಎನಿ ನ್ಯೂ ರಿಲಿಜನ್, ನಾನೇನಾದ್ರೂ ಹೊಸ್ತು ತರಲಿಲ್ಲ. ಆದಮ್ ನಬಿ ಅಂತದ್ದು ಬಂದಿದ್ದಾರೆ, ನನ್ನ ಹಿಂದೆ ಎಷ್ಟು ಪ್ರವಾದಿಗಳು ಬಂದು ಇಲ್ಲಿ ಬೋಧಿಸಿದ್ದಾರೆ. ದ ಸೇಮ್ ಥಿಂಗ್ ಐ ಆಮ್ ರಿಪೀಟಿಂಗ್ ದಟ್, ನಾನು ಅದೇ ಹೇಳ್ತೇನೆ. ಅಲ್ಲಾಹ್ ಅಂತದೇ ಹೇಳಿದ್ದಾನೆ, ಐ ಹ್ಯಾವ್ ನಾಟ್ ಲೆಫ್ಟ್ ಎನಿ ನೇಷನ್ಸ್ ವಿದೌಟ್ ಸೆಂಡಿಂಗ್ ಮೈ ಮೆಸೆಂಜರ್ಸ್ ಅಂಡ್ ಮೈ ಬುಕ್ಸ್. ನಾನು ಯಾವ ಜನಾಂಗವನ್ನು ಬಿಡಲಿಲ್ಲ, ಸಂದೇಶವನ್ನು ಮುಟ್ಟಿಸಿದ್ದೇನೆ. ಪ್ರತಿ ಒಂದು ಸಮಯದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ನಾನು ನಿಮಗೆ ಸಂದೇಶವನ್ನು ಮುಟ್ಟಿಸಿದ್ದೇನೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದೇ ಹೇಳುವುದು. ನನ್ನನ್ನು ಅರಬಿಕ್ ಭಾಷೆಯಲ್ಲಿ ಪೂರ್ತಿಗೊಳಿಸಲಿಕ್ಕೆ ನನ್ನನ್ನು ಕಲಿಸಿದ್ದಾರೆ. ಐ ಹ್ಯಾವ್ ಕಂಪ್ಲೀಟೆಡ್ ಟು ಪರ್ಫೆಕ್ಟ್ ಅಂಡ್ ಕಂಪ್ಲೀಟ್ ದ ರಿಲಿಜನ್ ಇಸ್ಲಾಂ. ನೋಡಿ, ಅದೊಂದು ವರ್ಡ್ ನೋಡಿ, ಪರ್ಫೆಕ್ಟ್ ಅಂಡ್ ಕಂಪ್ಲೀಟ್. ಪರ್ಫೆಕ್ಟ್ ಅಂತ ಉಂಟು, ಅದು ಅದನ್ನು ವಾಟ್ ಯು ಕಾಲ್ ಕರೆಕ್ಟ್ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಪ್ರವಾದಿಯವರು ಬೇರೆ ಬೇರೆ ಸಂದರ್ಭದಲ್ಲಿ ಒಂದೊಂದು ಇದ್ದಿರಬಹುದು. ಈಗ ಮೂಸಾ ನಬಿ ಬರುವಾಗ ಮೊದಲು ಅವರು ಬರುವಾಗ ನಮಗೆ ಈ ತಲಾಖ್ ಇಬ್ಬರಿಗೂ ಮದುವೆ ಆಗ್ಬೋದು, ತಲಾಖ್ ಕೊಡ್ಬೋದು. ಅದರ ನಂತರ 600 ವರ್ಷದ ನಂತರ ಈಸಾ ನಬಿ ಬರ್ತಾರೆ. ಅವ್ರು ಬಂದ ನಂತರ ಅವ್ರು ಹೇಳ್ತಾರೆ, ನಿಮ್ಗೆ ತಲಾಖ್ ಇಲ್ಲ. ಒಂದ್ಸಲ ಮದುವೆ ಆದ, ಯಾಕೆಂದ್ರೆ ಇವರು ಮೂಸಾ ನಬಿ ಹಾಗೆ ಹೇಳಿದ್ರೆ ಅಂತ ಹೇಳಿ ಜನರು ಮದುವೆ ಆಗೋದು, 10 ದಿವಸಕ್ಕೆ ಒಬ್ಬಳನ್ನು ಬಿಡುದು. ಮತ್ತೊಂದು ಈಸಾ ನಬಿ ಬಂದು ಹೇಳ್ತಾರೆ, ನಿಮ್ಗೆ ಇನ್ನೂ ತಲಾಖ್. ಒಂದ್ಸಲ ಮದುವೆ ಆಟಗೊಂಡಾಯ್ತು, ಇದು ಕಂಟಿನ್ಯೂ ಆಗ್ತದೆ. ಅಗೈನ್ ಆಫ್ಟರ್ 600 years ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರು ಬರ್ತಾರೆ. ಅವ್ರು ಹೇಳ್ತಾರೆ, ನಿಮಗೆ ತಲಾಖ್ ಆದ ಕಾರಣ ನೀವು ಎರಡೂ ಮಾಡಿದ್ರು, ನಿಮ್ಗೆ ಅದಕ್ಕೆ ಕಂಡೀಷನ್ಸ್ ಎಲ್ಲ ಹಾಕಿದ್ದೇವೆ. ಆದ ಕಾರಣ ಹೀಗೆ ಬರ್ತಾ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಾನು ಮಾತಾಡೋದು ಏನು ಉದ್ದೇಶಿಸ್ತೇನೆ ಅದು ನಾನು ಮಾತಾಡಲಿಲ್ಲ, ನನಗೆ ಸಮಯ ಮುಗಿಯಿತು. ಸೊ ಎನಿವೇ, ನಾನು ಬಹಳ ಸಂತೋಷ ಇದೆ ನನಗೆ, ಯಾಕೆಂದರೆ ಈ ಪುಸ್ತಕ, ಈ ಕೃತಿ ಇದು ಜನರಿಗೆ, ನಮ್ಮ ಕನ್ನಡಿಗರಿಗೆ ಬಹಳ ಇದರಿಂದ ಪ್ರಯೋಜನ ಆಗಬೇಕು, ಅದೇ ಉದ್ದೇಶದಿಂದ ಮಾಡಿದ್ದಾರೆ. ಬಹಳ ನಮ್ಮ ಇಮಾಮ್ ಬುಖಾರಿ ಸಹ ಹಾಗೆ, ಅವರು ಬಾಲ್ಯದಿಂದಲೇ 11 ವರ್ಷದ ಪ್ರಾಯದಲ್ಲಿ ಅವರು ಮೆಮರೈಸ್ ಮಾಡಿದ್ದಾರೆ, ಬಾಯಿಪಾಠ ಮಾಡಿದ್ದಾರೆ. 18ನೇ ವರ್ಷದಲ್ಲಿ ಪ್ರಾರಂಭ ಮಾಡಿದ್ದಾರೆ. 7 ಲಕ್ಷ ಹದೀಸನ್ನು ಕಲೆಕ್ಟ್ ಮಾಡಿ ಕಡೆಗೆ ಅದರಲ್ಲಿ ಸಾಧಾರಣ 7,275 ಮಾತ್ರ ಸೆಲೆಕ್ಟ್ ಮಾಡಿದ್ದಾರೆ. ಅಂತ ಒಂದು ಗ್ರಂಥ ಆಫ್ಟರ್ ಖುರಾನ್, ಇದನ್ನು ಅಥೆಂಟಿಸಿಟಿ, ಇದನ್ನು ದೃಢ ವಿಶ್ವಾಸ ನಮಗೆ ಇದನ್ನು ಸ್ವೀಕರಿಸಬಹುದು. ಇಷ್ಟು ನಾನು ಹೇಳ್ತೇನೆ. ಇನ್ನು ಅದು ಯಾವುದೆಲ್ಲ ಅವರು ಮಾಡಿದ್ದಾರೆ ಅದು ನಾವು ಓದಿದ ನಂತರ ಗೊತ್ತಾಗಿದ್ದು. ಏನೇ ಇರಲಿ, ನನಗೆ ಇವತ್ತಿಗೆ ಬರಲಿಕ್ಕೆ ಹೇಳೋದಕ್ಕೆ ನಾನು ಅಭಾರಿಯಾಗಿದ್ದೇನೆ. ನಮ್ಮ ಶಾಂತಿ ಪ್ರಕಾಶ್ ಇನ್ನೂ ಅದು ಬೆಳೀಲಿ, ಇನ್ನೂ ಸಹ ಈಗ ಟ್ರಾನ್ಸ್ಲೇಷನ್ ಬೇರೆಲ್ಲ ಏನೆಲ್ಲ ಅವರ ಪ್ರೋಗ್ರಾಮ್ ಉಂಟು, ಅದು ಅಲ್ಲ